ಖುಷಿಯಾಗುತ್ತೆ ಸರ್. ಈ ದಿನಕ್ಕೆ ನಾವು ವರ್ಷಾನುಗಟ್ಟಲೆ ಕಷ್ಟಪಟ್ಟಿರ್ತೀವಿ. ಸೊ ಇದು ರಿಸಲ್ಟ್ ದಿನ. ಪಾಸ್ ಅಂದಾಗ ಒಂದು ಕಡೆ ಖುಷಿ ಆಗುತ್ತೆ, ಜಸ್ಟ್ ಪಾಸ್ ಅಂದಾಗ ಇನ್ನೊಂದು ಒಂಚೂರು ಇದಾಗುತ್ತೆ. ಡಿಸ್ಟಿಂಕ್ಷನಲ್ಲಿ ಪಾಸ್ ಅಂದಾಗ ಎಷ್ಟು ಖುಷಿ ಆಗುತ್ತೋ ಇವತ್ತು ಆಲ್ಮೋಸ್ಟ್ ಒಂದು 95 ಎಷ್ಟು ಪರ್ಸೆಂಟೇಜ್ ನೀವು ಹೇಳಬೇಕು, ಎಷ್ಟು ಪರ್ಸೆಂಟೇಜ್? 100. ಓಕೆ, 100% ಪಾಸ್ ಆಗಿದ್ದೀವಿ. ಸೊ ಇನ್ನು ಮುಂದೆ, ಯಾಕಂದರೆ ನಾನು ಆಲ್ರೆಡಿ ನಮ್ಮ ನಿರ್ಮಾಪಕರಿಗೆ ಹೇಳಿದೆ, ಯಾಕಂದರೆ ಇವತ್ತು ಫಸ್ಟ್ ಡೇ ಎಕ್ಸ್ಪೆಕ್ಟ್ ಮಾಡಬೇಡಿ, ಹೌಸ್ಫುಲ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಆಮೇಲೆ ಕ್ರೌಡ್ ಫಿಲ್ ಮಾಡೋದು ಇದೆಲ್ಲ ಬಂದು ಇದು ಮಾಡಿನೇ ಜನಕ್ಕೆ ನಂಬಿಕೆ ಹೋಗಿತ್ತು. ಮಾದೇವಾಗೂ ನಾವು ಏನೂ ಮಾಡಲಿಲ್ಲ. ಫಸ್ಟ್ ಡೇ ಫ್ರೈಡೇ ಇಷ್ಟೇ ಇದ್ದಿದ್ದು, ಆಟೋಮೆಟಿಕ್ ಆಡಿಯನ್ಸ್ ರೇಸ್ ಆಗ್ತಾರೆ. ಯಾಕಂದರೆ ಮನೆಯಿಂದನೇ ಒಬ್ಬರು ಪ್ರತ್ಯಕ್ಷ ಸಾಕ್ಷಿಯಾಗಿ ಸಿನಿಮಾ ನೋಡ್ಕೊಂಬಂದು ಚೆನ್ನಾಗಿದೆ ಅಂದರೆ ಮಾತ್ರ ಜನ ವಾಪಸ್ ಬರ್ತಾರೆ ಅನ್ನೋದು ನನಗೆ ಗ್ಯಾರಂಟಿ ಗೊತ್ತಿತ್ತು. ನಾನು ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ, ಆರ್ಟಿಫಿಷಿಯಲಾಗಿ ಏನೂ ಮಾಡಬೇಡಿ, ಬಿಟ್ಬಿಡಿ, ಸಿನಿಮಾ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆದಮೇಲೆ ಸ್ಯಾಟರ್ಡೇ ಸಂಡೇಯಿಂದ ಆ ಸಿನಿಮಾನೇ ಜನರನ್ನ ಒಳಗಡೆ ಕರ್ಕೊಂಬರುತ್ತೆ ಅಂತ ಹೇಳಿದ್ದೆ. ಸೊ ಆಲ್ರೆಡಿ ಯಾಕಂದರೆ ಇದು ನನಗೆ ಮಾದೇವಾಗಿಂತ ಡಬಲ್ ಓಪನಿಂಗ್ ಸಿಕ್ಕಿದೆ. ಸೊ ಮಾದೇವ ಒಂದು ನಂಬಿಕೆ ನನಗಿತ್ತು. ಮಾದೇವ ಓಪನಿಂಗಿಂತ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಡಬಲ್ ಓಪನಿಂಗ್ ಸಿಕ್ಕಿದೆ. ನನಗೆ ಖುಷಿ ಇದೆ. ಆ್ಯಂಡ್ ನೀವೆಲ್ಲರೂ ನೆನ್ನೆನೇ ನೋಡಿದ್ದೀರ ಅನಿಸುತ್ತೆ ಸಿನಿಮಾ. ನಿಮಗೇನು ಅನಿಸ್ತು, ಹೇಗೆ ಅನಿಸ್ತು ಹೇಳಿ? 1980ರ ಕರಾಳ ಕಥೆಯನ್ನು ಕಣ್ಮುಂದಿಟ್ಟು ಬೇಡ ರೌಡಿಸಮ್ ಬದಲಾಗಿ ಒಂದೊಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಈ ರೀತಿಯ ಸಿನಿಮಾ ತೆಗೆಯುವಾಗ ನಿಮಗೆ ಎಷ್ಟು ಖುಷಿ? ಖಂಡಿತ ಖುಷಿ ಇದೆ ಸರ್. ಯಾಕಂದರೆ ಸ್ಕ್ರಿಪ್ಟಿಂದ ವರ್ಕ್ ಮಾಡಿರ್ತೀನಿ ಆ್ಯಂಡ್ ಆ ಪಾತ್ರವಾಗಿ ಜೀವಿಸಿದಾಗ ನಿಮಗೆ ಅದು ತುಂಬ ಕಾಡ್ತಾ ಇತ್ತು ನನಗೆ. ಎಷ್ಟೊಂದು ಇಂಟರ್ವ್ಯೂಲ್ಲಿ, ಮೊನ್ನೆನೂ ಬಿ ಗಣಪತಿ ಸರ್ ಇಂಟರ್ವ್ಯೂಯಲ್ಲಿ ಅವ್ರು ಅದನ್ನೇ ಹೇಳಿದ್ದಾರೆ. ಅದಾದಮೇಲೆ ನನ್ನ ಹತ್ರ ಇಂಟರ್ವ್ಯೂ ಆದಮೇಲೆ ಅವ್ರು ಹೋಗಿ ಹೇಳಿರೋದೇನು ಅಂದರೆ, ಬಹುಶಃ ವಿನೋದ್ ಪ್ರಭಾಕರ್ ಇನ್ನೂ ಬಲರಾಮನಿಂದ ಆಚೆನೇ ಬಂದಿಲ್ಲ, ಆತ ಇನ್ನೂ ಆ ಪಾತ್ರದಲ್ಲೇ ಜೀವಿಸ್ತಾ ಇದ್ದಾನೆ ಅನ್ನೋದು. ಸೊ ಖುಷಿ ಆಗುತ್ತೆ. ಭಾಳಷ್ಟು ಜನ ಹೇಳ್ತಿದ್ದೇನು ಅಂದರೆ, ಅಂಡರ್ ವರ್ಲ್ಡ್ನ ಯಾಕೆ ಫ್ಯಾಂಟಸೈಸ್ ಮಾಡ್ತಿದ್ದೀರಾ ನೀವು, ಯಾಕೆ ಅಂಡರ್ ವರ್ಲ್ಡ್ ಸಿನಿಮಾಗಳನ್ನ ನೀವು ಯಾಕೆ ಹೀರೋಯಿಸಮ್ ತೋರಿಸ್ತೀರಾ, ಒಬ್ಬ ರೌಡಿನ ನೀವು ಯಾಕೆ ಸಮಾಜಕ್ಕೆ ಒಳ್ಳೆಯವನ ಥರ ತೋರಿಸ್ತೀರಾ ಅಂತ ಹೇಳ್ತಿದ್ರು. ಬಟ್ ಒಬ್ಬ ರೌಡಿ ಇದೊಂದು ಚಕ್ರವ್ಯೂಹದ ಥರ ಒಳಗೆ ಅಂಡರ್ ವರ್ಲ್ಡ್ ಒಳಗಡೆ ಬಂದರೆ ಎಂಡ್ ಏನಾಗುತ್ತೆ ಅನ್ನೋದು ತೋರಿಸಿದ್ದೀವಿ. ಸೊ ಇದೊಂದು ಮಾರಲ್ಲು, ಒಂದು ಜನಕ್ಕೆ ಒಂದು ಒಳ್ಳೆ ಸಂದೇಶ ನೀಡೋ ಥರದ್ದು. ಆ್ಯಂಡ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ರಿಯಲಿಸ್ಟಿಕ್ ಒಂದಿಷ್ಟು ಸನ್ನಿವೇಶಗಳು ಬಂದಿದೆ, ಅಲ್ಲಲ್ಲಿ ಹೇಳ್ಕೊಂಡಿರ್ಬೋದು. ಬಟ್ ಆದ್ರೂ ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ ಹಳೆ ಬಲರಾಮಂದು ಸ್ಟೋರಿ. ಸೊ ಇವತ್ತು ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ. ಆ್ಯಂಡ್ ಸುಪ್ರೀತ್ ಸರ್ಗೂ ಥ್ಯಾಂಕ್ಸು. ಆ್ಯಂಡ್ ಇಡೀ ಕರ್ನಾಟಕ ಜನತೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ